ಮಮತಕ್ಕನ ಗೂಂಡಾಗಳ ದರ್ಪ ಹೆಚ್ಚಾಗೈತಿ. ಮುಸ್ಲಿಮರಿಗೆ ಸಿಗೋ ರಕ್ಷಣೆ ಅಲ್ಲಿನ ಬಹುಸಂಖ್ಯಾತ ಹಿಂದೂಗಳಿಗಿಲ್ಲ. ಕೇಸರಿ ಬಟ್ಟೆ ಹಾಕೊಂಡ್ರ ಅವರನ್ನ ಗೂಂಡಾಗಳು ಅಂತಾರ, ಹೊಡಿಯಕ್ ಹೋಗ್ತಾರ. ಸಾಧು ಸಂತರಿಗೆ ಅಲ್ಲಿ ಬೆದರಿಕೆ ಕರೆಗಳ ಬರಾಕತ್ತಾವ. ಬಿಜೆಪಿ ಪರವಾಗಿ ಯಾರೇ ಓಟ್ ಹಾಕಿದ್ರು ಇದೇ ಸ್ಥಿತಿ ಅಂತ ರಾಜಾರೋಷವಾಗಿ ಬೆದರಿಕೆ ಹಾಕಕತ್ತಾರೆ. ಹಿಂದೂಗಳು ಎಚ್ಚೆತ್ಕೊಂಡು ಮಮತಕ್ಕನ ಸೊಕ್ಕು ಮುರಿತಾರೇನು ನೋಡ್ಬೇಕು. ಪಶ್ಚಿಮ ಬಂಗಾಳ ಎಲೆಕ್ಷನ್ ಹತ್ತಿಗೆ ಬರ್ತಿದ್ದಂಗನ ಮಮತಕ್ಕನ ನಿಜ ರೂಪ ಒಂದೊಂದು ಹೊರಗೆ ಬರಾಕತ್ತಾವ. SIR ಬರ್ತೈತಿ ಅಂದ ಕೂಡ್ಲೇನ SIR ಒಳಗ ಹಗರಣ ಮಾಡಿದ್ರು. ಬೇಕು ಅಂತಾನೆ ಮುಸ್ಲಿಮರ ಮತಗಳನ್ನ ತೆಗೆದು ಹಾಕಿದ್ರು. ಎಲೆಕ್ಷನ್ ಕಮಿಷನ್ ಅವ್ರ ಮೇಲೆ ಆರೋಪ ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಅವರೆಲ್ಲ TMC ಗೂಂಡಾಗಳ. TMC ಅವ್ರು ಇಷ್ಟೆಲ್ಲ ಮಾಡಿದ್ರು ಮಮತಕ್ಕ ಗೊತ್ತಿರಂಗಿಲ್ಲೇನ್ರಿ? ಎಲ್ಲ ಗೊತ್ತಿರ್ತೈತಿ. ಈಗ ಹೆಂಗಾಗ್ಬಿಟ್ಟೈತಿ ಅಂದ್ರ ಅಲ್ಲಿನ ಹಿಂದೂಗಳು ಮಮತಕ್ಕನ ಕಡೆ ಮುಖ ಮಾಡುವಲ್ರು. ಯಾಕಂದ್ರ ಅಲ್ಲಿ ಬಿಜೆಪಿಯ ರಣಕಹಳೆ ಶುರುವಾಗೈತಿ. ಮೋದಿ ಅವರು ಹೋದಾಗ ಜನಸಾಗರನ ಹರಿದು ಬಂತು. ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಬಂದಾಗೂ ಜನಸಾಗರ ತುಂಬಿ ತುಳುಕಾಕತ್ತಿತ್ತು. ಇದೆಲ್ಲ ನೋಡಿ ಮಮತಾಕ್ಗ ಅಂಜಿಕೆ ಶುರುವಾಗೈತಿ, ಕಳವಳ ಶುರುವಾಗೈತಿ. ಹೆಂಗಾರೆ ಮಾಡಿ ಇದನ್ನೆಲ್ಲ ತಪ್ಪಿಸ್ಬೇಕು, ನಿಲ್ಲಿಸಬೇಕು ಅಂತ ಪಿತೂರಿ ಚಾಲು ಮಾಡ್ಯಾರ. ಅದಕ್ಕಾಗಿ ಅವ್ರು ಬಳಸಾಕತ್ತಿರೋದು ಅಧಿಕಾರದ ದರ್ಪ ಹಿಂಸೆ. ಅಧಿಕಾರದ ದರ್ಪ ಹಿಂಸೆ ಯಾವಾಗ್ಲೂ ಇದ್ದಿದ್ದ ಪಶ್ಚಿಮ ಬಂಗಾಳದಾಗ. ಆದ್ರೆ ಈಗ ಟಾರ್ಗೆಟಿಂಗ್ ಆಗಕತ್ತೈತದು. ಹೆಂಗ ಅಂದ್ರ ಈಗ ಮೋದಿ ಅವ್ರ ಹತ್ರ ಹೋಗಿ ಬಂದ ಹಿಂದೂಗಳಿಗೆಲ್ಲ ಟಾರ್ಚರ್ ಮಾಡೋ ಕೆಲಸ. ಮಮತಾ ಬ್ಯಾನರ್ಜಿ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಭವಾನಿಪುರ. ಅದೇ ಭವಾನಿಪುರದಾಗ ಹಿಂದೂ ಸಾಧು ಸಂತರ ಮೇಲೆ ಅಟ್ಯಾಕ್ ಆಗಕತ್ತಾವ. ದೇವಸ್ಥಾನಗಳಿಗೆ ನುಗ್ಗಿ ದೊಂಬಿ ಮಾಡಾಕತ್ತಾರ, ಹಿಂಸೆ ಮಾಡಾಕತ್ತಾರ TMCಯ ಗೂಂಡಾಗಳು. ಕೇಳಿದ್ರ ಇಲ್ಲ ನಾವು ಸ್ಥಳೀಯರು, ಇವರ ಅತ್ಯಾಚಾರ ಅನಾಚಾರ ದೌರ್ಜನ್ಯ ನಮ್ಗೆ ಆಗಕತ್ತಿಲ್ಲ, ಇವರೆಲ್ಲ ಒಳ್ಳೆ ಸಾಧುಗಳೆಲ್ಲ ಕಳ್ಳ ಸಾಧುಗಳು ಅನ್ನೋ ಆರೋಪ ಮಾಡಾಕತ್ತಾರ. ಅಸಲಿಗೆ ಅವರೆಲ್ಲಾರು TMCಯ ಕಾರ್ಯಕರ್ತರು, TMCಯ ಕೌನ್ಸಿಲರ್. ಹಿಂಗಾಗಿ ಅನುಮಾನ ಬಹಳ ಗಾಢ ಆಗತೈತಿ. ಮಮತಕ್ಕನ ಇದನ್ನ ಮಾಡ್ಸಾಕತ್ತಾರೇನು ಅಂತ. TMC ಕೌನ್ಸಿಲರ್ ಅಸೀಂ ಬೋಸ್ ಬಂದು ಗೂಂಡಾಗಳ ತರ ಅಲ್ಲಿನ ಸಾಧು ಸಂತರಿಗೆ ಕೇಸರಿ ಬಟ್ಟೆ ಹಾಕೊಂಡಿರೋ ಭಯೋತ್ಪಾದಕರು ಅನ್ನೋದಷ್ಟೇ ಅಲ್ಲದೆ, ಕೇಸರಿ ಅಂದ್ರೆ ಕೆಟ್ಟದ್ದು, ಅವ್ರ ಹತ್ರ ಶಸ್ತ್ರಾಸ್ತ್ರಗಳಿರುತ್ತೆ, ಗಾಂಜಾ ಹೊಡಿತಾರೆ, ಅವರೆಲ್ಲ ಒಳ್ಳೆಯವರಲ್ಲ, ನಿಮ್ಮ ಏರಿಯಾ ಒಳಗೆ ಅವ್ರು ಇರಬಾರ್ದು, ಅವರನ್ನ ಹೊರಗೋಡಿಸ್ರಿ, ಒಂದೇ ಒಂದು ದಿನ ಟೈಮ್ ಕೊಡ್ತೀನಿ, ಇವತ್ತ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಸಾಧುಗಳ ಮೇಲೆ ದರ್ಪ ತೋರ್ಯಾನ. ಅದಷ್ಟ ಅಲ್ರಿ, ಅವ್ರಿಗೆ ಹೆಂಗ ಹೇಳಕತ್ತಾನ ಕೇಳ್ರಿ ಅಲ್ಲಿನ ಸ್ಥಳೀಯರಿಗೆ, ಇವರೆಲ್ಲ ಕೆಟ್ಟವರು ಅಂತ ಹೇಳೋದ್ರ ಮುಖಾಂತರ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಂಗ ಮಾಡಾಕತ್ತಾರ. এরা কেউ এখানকার লোক নয় এবং এরা প্রত্যেকে অ্যান্ড্রয়েড ফোন, প্রত্যেকের কাছে অ্যান্ড্রয়েড ফোন আছে। দেখুন ফোন, আমি দায়িত্ব নিয়ে বলছি, এরা ডাকাতি করার জন্য চক্রান্ত করছে। এরা ভণ্ড, কেউ সাধু নয়। এরা এখানে ঢুকছেন কেন? ಯಾಕೆ ಹಿಂಗಾಯ್ತು ಅಂದ್ರೆ ಆ ಸಾಧುಗಳು ಬಿಜೆಪಿ ಪರವಾಗಿ ಪ್ರಚಾರ ಮಾಡಾಕತ್ತಾರು ಅಂತ ಅವ್ರಿಗೆ ಅನುಮಾನ. ಹಿಂಗಾಗಿ ಅವ್ರನ್ನ ಹಿಡಿಯಾಕತ್ತಾರ. ಒಂದು ವೇಳೆ ಈ ಸಾಧುಗಳ ಬಾಯಲ್ಲಿ ಬರುವ ಪದಗಳನ್ನ ಕೇಳಿಸ್ಕೊಂಡು ಹಿಂದೂಗಳು ಹೌದು ಸಾಧು ಬಾಬಾ ಹೇಳೋದು ಸರಿ ಐತಿ, ನಾವು ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ ಮೈಂಡ್ ಡೈವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಮಮತಕ್ಕಂಗ ಮತ್ತು ಅವರ ಗೂಂಡಾಗಳಿಗೆ. ಹಿಂಗಾಗಿ ಇವತ್ತ ಆ ಸಾಧುಗಳಿಗೆ ಅಲ್ಲಿ ಇರಾಕು ಜಾಗ ಕೊಡ್ವಲ್ರಿ ಇವರು. ದೇವಸ್ಥಾನದ ಮುಖ್ಯ ಅರ್ಚಕರಾಗಿದ್ದ ವಿಷ್ಣು ಮಹಾರಾಜರಿಗೆ ಅಲ್ಲಿನ ಹೆಣ್ಮಕ್ಳು ಹೋಗಿ ಹೊಡಿಯಕ್ ಹೋಗ್ಯಾರ ಮೈ ಮೇಲ. ಇಲ್ಲಿ ಇರಬಾರ್ದು, ಇದನ್ನ ಮುಚ್ಚಬೇಕು, ಇದೆಲ್ಲ ಇಲ್ಲಿ ನಡೆಯೋದಿಲ್ಲ, ಇದು ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಬೆದರಿಕೆ ಹಾಕ್ಯಾರ. ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ. ಅಲ್ಲಿ ವೆಸ್ಟ್ ಬೆಂಗಾಲ್ದಾಗ 5,000 ಕೋಟಿಗಿನ್ನ ಹೆಚ್ಚಿನ ದುಡ್ಡನ್ನ ಮುಸ್ಲಿಮರ ಕಲ್ಯಾಣಕ್ಕಾಗಿ ಇಡ್ತಾರ. ಮದರ್ಸಗಳ ಸಂಖ್ಯೆ ಲೆಕ್ಕನೇ ಇಲ್ಲ. ಜಮಾತ್ಗಳು ಒಂದಿಲ್ದ ಒಂದು ಅಲ್ಲಿ ನಡೀತಿರ್ತಾವ. ಬೇರೆ ಬೇರೆ ರಾಜ್ಯಗಳಿಂದ ಜಮಾತ್ಗೋಸ್ಕರ ವೆಸ್ಟ್ ಬೆಂಗಾಲ್ಕ ಜನ ಹೋಗ್ತಾರ. ರೋಡ್ ಮೇಲೆ ನಮಾಜ್ ಮಾಡಾಕ ಕಟ್ಟಳೆಗಳ ಇಲ್ಲ. ಮುಸ್ಲಿಮರು ಟೋಪಿ ಹಾಕೊಂಡಿದ್ರು ಅಂದ್ರೆ ಅವರು ಸುರಕ್ಷಿತವಾಗಿದ್ದಾರ, ಅವ್ರಿಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ. ಅದ ಕೇಸರಿ ಬಟ್ಟೆ ಹಾಕೊಂಡಿರೋ ಸಾಧುಗಳು ಕಾಣಿಸಿದ್ರ ಅವ್ರನ್ನ ಹೊಡೆಯೋಕ್ಕೂ ಹೋಗ್ತಾರೆ TMC ಗೂಂಡಾಗಳು. ಯಾವ ರೀತಿಯ ಅರಾಜಕತೆಯನ್ನ ವೆಸ್ಟ್ ಬೆಂಗಾಲ್ನಾಗ ಮಮತಾ ದೀದಿ ನಿರ್ಮಾಣ ಮಾಡ್ಯಾರು ನೋಡ್ರಿ. ಅದಷ್ಟ ಅಲ್ರಿ, ಪ್ರಶ್ನೆ ಎಲ್ಲಿ ಬರ್ತೈತಿ ಅಂದ್ರ ಮಮತಕ್ಕನ ಕ್ಷೇತ್ರದಾಗನ, ಯಾವ ಕ್ಷೇತ್ರದಿಂದ ಮಮತಾ ದೀದಿ ಗೆದ್ರೋ ಅದೇ ಕ್ಷೇತ್ರದಾಗ ಸಾಧುಗಳ ಮೇಲೆ ಈ ರೀತಿ ಹಲ್ಲೆ ಮಾಡೋ ಪ್ರಯತ್ನ ನಡೆದೈತಿ. ಕೆಲವೊಬ್ಬ ಸಾಧುಗಳ ಮೇಲೆ ಹಲ್ಲೆನೂ ನಡೆದೈತಿ ಅಂದ್ರ ಬಿಜೆಪಿ ಪರ ಪ್ರಚಾರ ಮಾಡಾಕತ್ತಾರೋ ಅನ್ನೋ ಅನುಮಾನಕ್ಕೋ ಅಥವಾ ಹಿಂದೂಗಳು ಬಿಜೆಪಿ ಪರ ತಿರುಗಿ ಬಿಟ್ಟಾರು, ಅವ್ರನ್ನ ಭಯ ಪಡಿಸ್ಬೇಕು ಈ ರೀತಿ ಅನ್ನೋ ಕುಮ್ಮಕ್ಕಿಗೋ ಗೊತ್ತಿಲ್ಲ. ಆದ್ರ TMC ಅವ್ರ ಈ ರೀತಿ ನಡ್ಕೊಳಕತ್ರು ಮಮತಕ್ಕ ಸುಮ್ಮದಾರಲ್ಲ, ಇದ್ರ ಹಿಂದ ಅವರು ಕೂಡ ಇದ್ದಾರು ಅನ್ನೋ ಅನುಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗಕತ್ತಾವ. ಒಂದಲ್ಲ ಒಂದು ಅಪರಾಧ ಕೃತ್ಯಗಳು ಹಿಂದೂಗಳ ಮೇಲೆ ಎಲೆಕ್ಷನ್ ಹತ್ರ ಬರ್ತಿದ್ದಂಗ ನಡಿಯಕತ್ತಾವ. ಗೊತ್ತಿಲ್ಲ ಎಲೆಕ್ಷನ್ ರಿಸಲ್ಟ್ ಬರೋ ದಿನ ಮಮತಾಕ್ಕನ ದರ್ಪ ಹಿಂಗ ಇರ್ತೈತೋ ಅಥವಾ
ಅಲ್ಲಿನ ಹಿಂದೂಗಳು ಎಚ್ಚೆತ್ತುಕೊಂಡು ಅದನ್ನ ಮುರಿತಾರೋ.